ನಮಸ್ತೆ ಎಲ್ಲರಿಗೂ. ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ. ಹಾಯ್ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ನಾನು ಗಾರ್ಡನ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಹಳೇ ಗಾರ್ಡನ್ ವಿಡಿಯೋಗಳು ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲಿಗೆ ಬಂದಿದ್ದರೆ, ಹಳೆ ವಿಡಿಯೋಗಳಲ್ಲಿ ನಾನು ಎಲ್ಲದರ ಬಗ್ಗೆನೂ ಗಿಡಗಳು ಯಾವ ಥರ ಬೆಳೆಸಬೇಕು, ಪೆಸ್ಟಿಸೈಡು, ಲಿಕ್ವಿಡ್ಡು ಎಲ್ಲ ಬರೋದಿನ ಉಪಯೋಗ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ನಮಸ್ತೆ ಎಲ್ಲರಿಗೂ. ಇವತ್ತು ಇದು ಯಾವಾಗ ತೆಗೆದಿದ್ದು ಅಂದರೆ, ನನ್ನ ಮಗಳ ಮನೆಗೆ ಹೋಗೋವಾಗ ಅಲ್ಲಿ ಬಿಸಿಲುಕಾಯಿ ಸೆಕೆ ಅಂತ ಹೋಗಿದ್ನಲ್ಲ, ಅವ ನೀರು ಹಾಕಿದ್ಮೇಲೆ ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಅದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಮತ್ತೆ ನನ್ನ ಮಗಳ ಮನೇಲಿ ಸುಮಾರು ಒಂದು 15 ದಿನ ನಾನು ರೆಸ್ಟ್ ತೊಗೊಂಡಾದಮೇಲೆ ಸ್ವಲ್ಪ ಹುಷಾರಾದಮೇಲೆ ನಮ್ಮ ತಂಗಿ ಮಗಳ ಮದುವೆ ಇತ್ತು. ಅಲ್ಲಿ ಮದುವೆಗೆ ಹೋಗಿ ಬಂದಮೇಲೆ ನಾನು ಇನ್ನೂ ಇಲ್ಲೇ ಇದ್ದೀನಿ. ಯಾಕೆಂದರೆ ನನ್ನ ಮಗ ಊರಲ್ಲಿಲ್ಲ, ಅದಕ್ಕೆ ಒಬ್ಬಳೇ ಅಲ್ಲಿ ಇರೋದು ಬೇಡ ಅಂತ ಅಲ್ಲೇ ಇರಿಸ್ಕೊಂಡವಳೆ. ಅವಳು ಬಂದಮೇಲೆ ನಾನು ಗಾರ್ಡನ್ಗೆ ಹೋಗಿ ಗಾರ್ಡನ್ ವಿಡಿಯೋ ಮಾಡ್ತೀನಿ ನಿಮಗೆ. ಇವಾಗ ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಒಂದು ಸ್ವಲ್ಪ ವೀಕ್ ಆಗಿದ್ದೀನಿ ನೋಡೋದಕ್ಕೆ ಅಷ್ಟೇ. ಇನ್ನು ಆರೋಗ್ಯ ಎಲ್ಲ ತುಂಬ ಚೆನ್ನಾಗೇ ಇದೆ, ಊಟನೂ ಸೇರ್ತಾ ಇದೆ. ನನ್ನ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲರೂ ತುಂಬ ಕಾಳಜಿ ಮಾಡಿ ನನಗೆ ಆದಷ್ಟು ಬೇಗ ಹುಷಾರಾಗಿ ಅಮ್ಮ ಅಂದರು. ಖುಷಿ ಆಯಿತು. ಪ್ರತಿಯೊಬ್ಬರಿಗೂ ನಾನು ವಂದನೆ ತಿಳಿಸ್ತೀನಿ. ನನ್ನ ಆರೋಗ್ಯದ ಬಗ್ಗೆ ಹೇಳೋದು ಪ್ರತಿಯೊಬ್ಬರಿಗೂ. ಆಮೇಲೆ ನನ್ನ ವಿಡಿಯೋ ಮಿಸ್ ಮಾಡಿದವ್ರಿಗೂ ನಾನು ಸಾರಿ ಕೇಳ್ತೀನಿ. ಯಾಕೆಂದರೆ ನಾನು ಅಲ್ಲಿ ಹೋಗಿ ನಾನು ನಮ್ಮ ಮಗಳ ಮನೇಲಿ ಇದ್ನಲ್ವ, ಅದರಿಂದ ಯಾರಿಗೂ ವಿಡಿಯೋ ಮಾಡು ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಅವ್ರು ಬಂದು ದಿನ ಗುಡಿಸಿ ನೀರು ಹಾಕಿ ಹೋಗ್ತಾಯಿದ್ರು. ಆಮೇಲೆ ಅಲ್ಲಿರೋ ಹೂವು ಹಣ್ಣು ಸ್ವಲ್ಪ ಕಿತ್ಕೊಂಬರ್ತಿದ್ರು. ಅದನ್ನು ನಾನು ಹುಷಾರಿಲ್ದಾಗ ವಿಡಿಯೋ ಮಾಡಲಿಲ್ಲ. ಲಾಸ್ಟು ಇವಾಗ 1-2 ದಿನದ ಮುಂಚೆ ನಾನು ಮಾಡಿದ್ದೀನಿ. ಎಷ್ಟು ತರಕಾರಿ ಬಂತು, ಅವ್ರು ಕಿತ್ಕೊಂಬಂದಿದ್ರು ಅಂತ ಅವ್ರ ಮನೇಲಿ ಬಂದಾಗ ಅದನ್ನೊಂಚೂರು ವಿಡಿಯೋ ಮಾಡಿದ್ದೀನಿ. ಅದನ್ನು ಮುಂದೆ ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಇವಾಗ ಹೆಂಗಿದೆಯೋ ಗಾರ್ಡನ್ ಗೊತ್ತಿಲ್ಲ. ಸುಮಾರು 1 ತಿಂಗಳಾಯಿತು ಅನಿಸುತ್ತೆ ನಾನು ಗಾರ್ಡನ್ಗೆ ಹೋಗಿ. 7ನೇ ತಾರೀಕು ಹೋಗಿದ್ದು, ಮತ್ತು ಇನ್ನೂ ಇವತ್ತಿನವರೆಗೂ ಹೋಗಿಲ್ಲ. ಅದರಿಂದ ಯಾವ ಥರ ಇದೆ ಅಂತ ಗಾರ್ಡನ್ಗೆ ಹೋಗಿಲ್ಲ. ಸ್ವಲ್ಪ ಹುಷಾರಾದ್ಮೇಲೆ ನನ್ನ ಮನೆಗೆ ಬಂದು ಸ್ವಲ್ಪ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೋಗಿದ್ರು ಮೇಲೆ ಹೋಗಿಲ್ಲ. ಯಾಕೆಂದರೆ ಮೇಲೆ ಹೋದರೆ ನಾನು ಅದು ನೋಡಿಬಿಟ್ರೆ ಮತ್ತೆ ಕೆಲಸ ಮಾಡದೆ ಇರೋಕ್ಕಾಗಲ್ಲ ಅನ್ನೋ ಇದಕ್ಕೆ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ. ಅವರೇ ಸ್ವಲ್ಪ ನೀರು ಹಾಕಿ ಗಿಡಗಳು ನೋಡ್ಕೊತಾ ಇದ್ದಾರ. ಸದ್ಯ ಗಿಡಗಳು ಜೀವಂತವಾಗಿದ್ದರೆ ನಾವು ಆಮೇಲೆ ಹೋಗಿ ಅವನ್ನ ಸರಿ ಮಾಡ್ಕೋಬೋದು ಅನ್ನೋ ಇದಕ್ಕೆ ನಾನು ಮೇಲೆ ಹೋಗಿಲ್ಲ. ಪೂರ್ತಿ ಇದಾಗಲಿ, ನನಗೆ ಸ್ವಲ್ಪ ನಿಶಕ್ತಿನೂ ಕಮ್ಮಿ ಆಗಲಿ, ಅದಾದಮೇಲೆ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೋಗಿಲ್ಲ. ಬಂದ್ರೂ ಹೋಗಿದ್ದಿಲ್ಲ. ಒಂದು 4-5 ಸರಿ ಬಂದು ಹೋಗಿದ್ದೀನಿ ಮನೆಗೆ, ಆದರೂ ಯಾವ ವಿಡಿಯೋಗಳು ಮಾಡಿಲ್ಲ, ಮೇಲೂ ಹೋಗಿಲ್ಲ. ಆಪಿ ಅಲ್ಲಿಂದನೇ ಮಾತಾಡಿಸ್ತಾ ಇದ್ದೆ. ಆಮೇಲೆ ಆಪಿಗೆ ಅನ್ನ ಮಾಡೋಕ್ಕೆ ಅವಾಗವಾಗ ಬರ್ತಾಯಿದ್ದೆ. ಇಲ್ಲಿ ಯಾವಾಗಾರು ನಮ್ಮ ಅಳಿಯನ ಜೊತೆ ಬಂದಾಗ ಇಲ್ಲಿ ಸ್ವಲ್ಪ ಬಟ್ಟೆ ಗಿಟ್ಟೆ ತಗೊಂಡೋಗೋಕ್ಕೆ ಅದಕ್ಕೆಲ್ಲ ಬರ್ತಾಯಿದ್ನಲ್ಲ ಕ್ಲೀನ್ ಮಾಡೋವಾಗ, ಆವಾಗ ಅದಕ್ಕೂ ಅನ್ನ ಮಾಡಿಟ್ಟು ನಾನೇ ಹೋಗ್ತಾಯಿದ್ದೆ. ಅವ್ರು ಮಾಡ್ತಿದ್ದೆ. ಮಿಕ್ಕಿದ ದಿನ ಅವರೇ ಮಾಡಿಕೊಂಡು, ನನ್ನ ಮಗ ಇದ್ದಾಗ ನನ್ನ ಮಗನೇ ಬೆಳಗ್ಗೆ ಮಾಡಿ ಹಾಕ್ತಿದ್ದ. ಅವನು ಇಲ್ದಾಗ ನಮ್ಮ ಅಳಿಯನೇ ಮಾಡಿಬಿಟ್ಟು ಅದಕ್ಕೂ ಊಟ ಹಾಕ್ಬಿಟ್ಟು ನೀರು ಹಾಕಿ ಬರೋರು. ಅದಾದಮೇಲೆ ನಾನು ಮದುವೆ ಮುಗಿಸ್ಕೊಂಡೆ. ಮದುವೆಲ್ಲ ನನ್ನ ಮಗ ತೆಗೆದಿರೋ ಫೋಟೋನೇ ನಿಮ್ಮ ಜೊತೆಗೆ ಹಾಕಿದ್ದು. ಆವಾಗ ಊಟ ಸೇರ್ತಾಯಿದ್ರು. ವೀಕ್ ಆಗಿದ್ದೀನಿ ಅದರಿಂದ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದಾಗ 1 ವಾರ ಆಯಿತು. ಊರಿಗೆ ಬಂದಿದ್ರು ಕೂಡ ಅಲ್ಲೇ ಇದ್ದೀನಿ. ಅದಾದಮೇಲೆ 1-2 ಸರಿ ಬಂದಿದ್ದೀನಿ. ಬಂದರೂ ಕೂಡ ನಾನು ಹೇಳಿದ್ನಲ್ಲ ಮೇಲೆ ಹೋಗಿಲ್ಲ. ಅದು ಅಲ್ಲಿರೋ ಹೂವು ಎಲ್ಲ ಅವರು ಅಲ್ಲಿಗೆ ಕಿತ್ಕೊಂಬರೋಕ್ಕೆ ಹೇಳಿದ್ದೀನಿ. ದೇವ್ರ ಪೂಜೆಗೆ ಅವಳೇ ಇಡ್ತಾಳೆ. ಆಮೇಲೆ ಅಂಜೂರನೂ 1-2 ಬಿಟ್ಟಿತ್ತು ಅಂತಂದರು. ಚೇಪೆಕಾಯಿ ತಂದರು. 1-2-3 ಸರಿ ತಂದಿದ್ದಾರೆ. ಆದರೆ ಲಾಸ್ಟಲ್ಲಿ ನೆನ್ನೆನೋ ಮೊನ್ನೆನೋ ಮಾಡಿದ್ದೀನಿ ವಿಡಿಯೋ, ಅದನ್ನು ಹಾಕ್ತೀನಿ. ಆಮೇಲೆ ಅಲ್ಲೊಂಚೂರು ನಮ್ಮ ತಂಗಿ ಮನೇಲಿ ಜಾಸ್ತಿ ಇಲ್ಲ, ಬಾಳೆಹಣ್ಣಿಂದು ತುಂಬ ಉಳಿದಿತ್ತು, ಸಿಪ್ಪೆ ಉಳಿದಿತ್ತು. ಹಣ್ಣು ತುಂಬ ಮದುವೆ ತಂದಿದ್ದಿತ್ತಲ್ಲ, ಆ ಸಿಪ್ಪೆದು ನಮ್ಮ ತಂಗಿ ಫ್ರೆಂಡ್ಸು ಕೈಲೇ ನಾನು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಮಾಡೋದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಅವೆಲ್ಲ ನಿಮಗೆ ಮುಂದೆ ಹಾಕ್ತೀನಿ ನಿಧಾನವಾಗಿ. ಸ್ವಲ್ಪ ದನಿ ಮೇಲೆ ಸುಸ್ತು ಎಲ್ಲ ಕಮ್ಮಿ ಆದಮೇಲೆ ಎಡಿಟ್ ಮಾಡಿ ವಿಡಿಯೋಗಳು ಹಾಕ್ತಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಒಂದು ಮುಂದೆ ಒಳ್ಳೆ ವಿಡಿಯೋ ಮಾಡಬೇಕು, ಇನ್ನೂ ವಿಡಿಯೋಗಳು ಮಾಡಬೇಕು ಅಂತ ಮನಸ್ಸು ಬರುತ್ತೆ, ನಮಗೊಂದು ಸಪೋರ್ಟ್ ಸಿಗುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ ನೋಡಿ. ಆವಾಗೆಲ್ಲ ನಾನು ಝೀನಿಯಾ ಅದರಲ್ಲಿ ಹಾಕಿ ಬಂದಿದ್ದೆ. ಇವಾಗ ಹೆಂಗಿದಾವೆ ಗೊತ್ತಿಲ್ಲ, 1 ತಿಂಗಳಾಯಿತು. ಅದರಲ್ಲೇ ಹೂವು ಬಿಟ್ಟಿದ್ದಾವೋ ಏನೋ ಗೊತ್ತಿಲ್ಲ. ನಾನು ಅವರು ಗಾರ್ಡನ್ ಬಗ್ಗೆನೂ ನಮ್ಮ ಏನು ಕೇಳಲ್ಲ. ಯಾಕೆಂದರೆ ಕೇಳಿದಾಗ ಅವರು ಅದು ಇದು ಅಂತ ಹೇಳಿದಾಗ ನನಗೂ ಮನಸ್ಸು
ಒಂಥರ ಬೇಜಾರಾಗಿ ಹೋಗಿ ನೋಡೋಣ ಮಾಡೋಣ ಅನಿಸ್ಬಿಡುತ್ತೆ ಅನ್ನೋದಕ್ಕೆ ಅದ್ರ ಮೇಲೆ ತಲೆನೇ ಕೆಡಿಸ್ಕೊಂಡಿಲ್ಲ. ಈ ಸರಿ ಪೂರ್ತಿ ಹುಷಾರಾಗೋವರೆಗೂ ಬೇಡ ಅಂತ. ನೋಡಿ ನಾನು ಬರೋವಾಗ ಈ ಥರ ಇದ್ವು. ಇವೇ ಒಂದೊಂದು ಅವಾಗವಾಗ ಅಣ್ಣ ಆದಾಗ ತಂದು ಕೊಡ್ತಾಯಿದ್ರು. ಆಮೇಲೆ ನನ್ನ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿದವ್ರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು ಇಷ್ಟು ದಿನ ಆಗಿ ವಿಡಿಯೋ ಹಾಕದೇ ಇದ್ದರೂ ಕೂಡ ನನ್ನ ಹಳೆಯ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ. ತುಂಬ ಇಷ್ಟ ಆಗುತ್ತೆ. ಆಮೇಲೆ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅನ್ನೋ ವಿಡಿಯೋ ಇವಾಗ ವೈರಲ್ಲಾಗಿ ಓಡ್ತಾಯಿದೆ. ಅದೊಂದು ಖುಷಿ ಆಯಿತು. ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ನನಗೆ. ಯಾಕೆಂದರೆ ಹಳೆ ವಿಡಿಯೋ ವೈರಲ್ ಮಾಡ್ತಾಯಿದ್ದಾರೆ ಯೂಟ್ಯೂಬರು. ನಾನು ಈ ಟೈಮಲ್ಲಿ ನನಗೆ ವಿಡಿಯೋ ಹಾಕದೇ ಇದ್ದಾಗ ನನಗೆ ವಾಚಿಂಗ್ ಅವರು ಕಮ್ಮಿ ಆಗದಂಗೆ ಯೂಟ್ಯೂಬು ನನಗೆ ಸಹಾಯ ಮಾಡಿತು. ಅದಕ್ಕೂ ನಾನು ಚಿರಋಣಿ. ಅದಕ್ಕೆ ಇನ್ಮೇಲೆ ನಾನು ಹುಷಾರಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ತುಂಬ ಕೆಲಸ ಏನು ಮಾಡೋಕ್ಕೆ ಹೋಗಲ್ಲ. ನಿಧಾನವಾಗೂ ಒಂದೊಂದೇ ಮಾಡ್ತೀನಿ. ಈ ವರ್ಷ ಎಷ್ಟಾಗುತ್ತೋ ಅಷ್ಟು. ಬರೋ ವರ್ಷ ಎಲ್ಲನೂ ಚೆನ್ನಾಗಿ ಬೆಳೆಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ದಾಸವಾಳ ಒಣಗೋಗಿತ್ತು ಅಂದ್ಕೊಂಡೆ. ಅವತ್ತು ನೋಡಿದ್ರೆ ಚಿಗುರಿತ್ತು, ಖುಷಿ ಆಯಿತು. ಆ 2 ಗಿಡನೂ ರಿಪಾರ್ಟ್ ಮಾಡಿದ್ವು, ಉಳ್ಕೊಂಡ್ವು. ಮಹೇಶ್ ಮನೇಲಿ ಒಂದು ಹೋಯ್ತಂತೆ, ಪಾಪ ಬೇಜಾರಾಯ್ತು ನನಗೆ. ಗುಲಾಬಿ ಕಲರ್ದೆ, ಪಿಂಕ್ ಕಲರೇ ಹೋಯ್ತು ಅಂದ್ವಿ. ಇವಾಗ ಈ ಬಳ್ಳಿಗಳೆಲ್ಲ ಹೆಂಗಿದಾವೋ ಏನೋ ಗೊತ್ತಿಲ್ಲ. ಇದು ಫಸ್ಟು ಹೂವು ಬಿಟ್ಟಿತ್ತು, ದೊಡ್ಡದಾಗಿ ಬಿಡುತ್ತೆ. ಪಿಂಕ್ ಕಲರ್ ಹೂವು, ಪರ್ಪಲ್ ಕಲರ್ ಹೂವು ಬಿಡುತ್ತೆ. ಇನ್ನೆಲ್ಲ ವೈಟ್ ಬಿಡ್ತಾ ಇದ್ವಲ್ಲ. ಇವೆಲ್ಲ ನಾನು ಬರೋವಾಗ ಈ ಥರ ಇತ್ತು ಗಾರ್ಡನ್ನು. ಇವಾಗ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಇದಾದಮೇಲೆ ಒಂದು ವಿಡಿಯೋ ಇತ್ತು, ಅದು ತೆಗೆದಿರೋದು ನಾನೇ. ಅದನ್ನು ಒಂದು ವಿಡಿಯೋ ಶೇರ್ ಮಾಡಿದ್ಮೇಲೆ ಆಮೇಲೆ ನಮ್ಮ ತಂಗಿ ಮನೆಯದು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಹಾಕಿರೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ಆಮೇಲೆ ನಮ್ಮ ಮನೆಗೆ ಹೂವು ಕಿತ್ಕೊಂಬಂದಾಗ ಅದು ಇದು ಎಲ್ಲ ಸೇರಿಸ್ಬಿಟ್ಟು ಒಂಚೂರು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗೊಂದು ವಿಡಿಯೋ ಹಾಕ್ತೀನಿ. ಇವಾಗ ಪೂರ್ತಿ ವಿಡಿಯೋಗಳಿಲ್ಲ, ತೆಗ್ದಾಗ ನಿಮ್ಮ ಜೊತೆಗೆ ಹಾಕ್ತೀನಿ. ಒಂದೊಂದು ದಿನ ವಿಡಿಯೋ ಹಾಕ್ತಿದ್ರೂ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೊಂದು ಸುಮಾರಾಗಿ ಹಣ್ಣಾಗಿತ್ತು. ಇನ್ನು ಕಿತ್ಬಿಡೋಣ ಅಂತೇಳ್ಬಿಟ್ಟು ಕಿತ್ತಿದೆ ಅದನ್ನು. ಈ ಥರ ಅವತ್ತು ಲಾಸ್ಟ್ ದಿನ ಖುಷಿಯೇನೋ ಇತ್ತು, ಬೇಜಾರು ಇತ್ತು ಹೋಗಿ. ಯಾಕೆಂದರೆ ಅವತ್ತಿಂದ ನಾನು ನಮ್ಮ ಮಗಳ ಮನೆಯಲ್ಲೇ ಇದ್ದೆ. ಆಮೇಲೆ ಅವರೇ ನೋಡ್ಕೊತಿದ್ರು. ನನ್ನ ಮಗನೂ ಅವನ ಡ್ಯೂಟಿ ಅಲ್ವಾ, ಅವನು ಆಚೆ ಕಡೆ ಹೋಗ್ತಾನೇ ಇರಬೇಕಾಗುತ್ತೆ, ಅವನ ಕೆಲಸನೇ ಅಂಥದ್ದು. ಅದರಿಂದ ಇವಾಗ ಇವರು ಬಂದು ನೀರು ಹಾಕ್ತಾರೆ, ಅವನಿದ್ದಾಗ ಅವನು ಹಾಕ್ತಾನೆ. ನನಗೆಲ್ಲರೂ ಸಹಾಯ ಮಾಡ್ತಾವ್ರೆ. ಇವಾಗ ಆದಷ್ಟು ಬೇಗ ಚೇತರಿಸ್ಕೊಂಡಿದ್ದೀನಿ ನಾನು. ಇವಾಗ ಸುಸ್ತು ಕಮ್ಮಿಯಾಗಿದೆ, ಇನ್ಸ್ಪೆಕ್ಷನ್ನು ಕಮ್ಮಿಯಾಗಿದೆ. ಇವಾಗ ಇನ್ಸ್ಪೆಕ್ಷನ್ಗೆ ಕೊಟ್ಟಿದ್ದ ಮಾತ್ರೆ ಪವರ್ ನಿಂತ ಮೇಲೇ ನಾನು ಊಟ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಆವಾಗ ಊಟ ಸೇರದೇ ಇದ್ದಿದ್ದಕ್ಕೆ ಸುಮಾರು ಬರೀ ಗಂಜಿ ಕುಡಿದಿರೋದ್ರಿಂದ ತುಂಬಾ ವೀಕು. ನನ್ನ ಮುಖ ನಾನೇ ಕನ್ನಡಿಲಿ ನೋಡ್ಕೊಂಡ್ರೇ ಬೇಜಾರಾಗೋದು, ಆ ಥರ ಆಗಿದೆ. ದಯವಿಟ್ಟು ಏನೋ ಇದು ವರ್ಷದ ಕೊನೆ, ಇದೊಂದು ನೋವು ನನಗೆ. ಹೋಗಲಿ, ಪರವಾಗಿಲ್ಲ. ದೇವರು ನಾವು ಪಡ್ಕೊಂಬಂದಿದ್ದಲ್ವ, ಏನೇನಾಗಬೇಕೋ ಅದಾಗಲೇಬೇಕು. ಆದ್ರೆ ಮುಂದೆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ಯಾಕೆಂದರೆ ಕತ್ಲೆ ಆದಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಇನ್ಮೇಲೆ ನಾನು ಆದಷ್ಟು ನಿಮಗೆ ವಿಡಿಯೋಗಳು ಮಾಡೋಕ್ಕೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನೋಡಿದವರು ಒಂದು ಲೈಕ್ ಕೊಡಿ. ಹೊಸಬರು ತುಂಬ ಜನ ನೋಡ್ತಾ ಇದ್ದೀರ ನನ್ನ ವಿಡಿಯೋಗಳು, ಅವ್ರಿಗೂ ಧನ್ಯವಾದ ಇಷ್ಟಪಡ್ತೀನಿ. ನೋಡೋರು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ನಾನು ಬಂದು 4 ವರ್ಷ ಆಯಿತು ಆಗಲೇ. ಆದಷ್ಟು ಬೇಗ ನನ್ನ ನೀವು ಸಪೋರ್ಟ್ ಮಾಡಿ ಒಂದು ಸ್ಟೇಜಿಗೆ ತಂದು ನಿಲ್ಲಿಸ್ತೀರಾ ಅಂತ ನಂಬಿಕೆ ನನಗಿದೆ. ಅದು ಅಲ್ಲದೆ ಮೊನ್ನೆ ಯಾರೋ ಕೇಳಿದರು, ಅಮ್ಮ ಗಾರ್ಡನ್ ಅರಶಿನದ ಟಬ್ಬಲ್ಲಿ ಏನು ಹಾಕಿದ್ದೀರಾ ಅಂತ, ಅದನ್ನು ತೋರಿಸ್ತೀನಿ. ಅದು ಆದಮೇಲೆ ಒಂದು ವಾರಕ್ಕೆ ಅರಶಿನ ನಾನು ಹಾರ್ವೆಸ್ಟ್ ಮಾಡಿದ್ದು 1 ವಾರ 10 ದಿನಕ್ಕೇನೋ ಬಂದಿದ್ದು. ಅಷ್ಟಾವಾಗ ನಾನು ಅದರಲ್ಲಿ ಬೀನ್ಸ್ ಬೀಜ ಇಟ್ಟಿದ್ದೆ. ಅವತ್ತು ನೋಡಿದೆ, ಹೋಗೋ ದಿನ ನೋಡಿದೆ ಬೀನ್ಸ್ ಬೀಜ ಮೊಳಕೆ ಬಂದಿದೆಯಾ ಅಂತ. ಮೊಳಕೆ ಬಂದಿತ್ತು, ತೋರಿಸ್ತೀನಿ. ಇವಾಗ ಹೆಂಗಿದೆಯೋ ಗೊತ್ತಿಲ್ಲ, ಅವು ಬಳ್ಳಿ ಥರ ಬಂದಿದೆಯೋ ಏನೋ ಗೊತ್ತಿಲ್ಲ. ನಾನು ಹೋಗಿದ್ಮೇಲೆ ಗಾರ್ಡನ್ಗೆ ಬಳ್ಳಿ ಥರ ಬಂದಿದ್ದರೆ ಮತ್ತೆ ಅವಕ್ಕೆ ಕೋಲು ಇಟ್ಬಿಟ್ಟು ದಾರ ಕಟ್ಟಿ ಹಬ್ಬಕ್ಕೆ ರೆಡಿ ಮಾಡಬೇಕು. ಹೆಂಗೆ ಬೆಳೀತಾವೋ ಹಂಗೆ ಬೆಳೀಲಿ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ. ಯಾವಾಗಲೂ ಇಷ್ಟು ದಿನ ನಾನು ಗಾರ್ಡನ್ ಬಿಟ್ಟು ಯಾವತ್ತೂ ಹೋಗ್ತಿರ್ಲಿಲ್ಲ. ನಮ್ಮ ತಂಗಿಗೆ ಆಪ್ರೇಷನ್ ಆದಾಗ ಹೋಗಿದ್ದು ಬಿಟ್ಟರೆ ಮತ್ತೆ ಯಾವತ್ತೂ ನಾನು ಒಂದು ದಿನವೂ ಗಾರ್ಡನ್ಗೆ ಹೋಗದೆ ಬಿಡ್ತಿದ್ದಿಲ್ಲ. ಈ ವರ್ಷವೇ ಇಷ್ಟು ಹುಷಾರಿಲ್ದಾಗ ಈ ಥರ ಆಗಿರೋದಕ್ಕೆ
ಇಷ್ಟು ದಿನ ಗಾರ್ಡನ್ಗೆ ಹೋಗದೆ ಆಯಿತು. ಹುಳ ಏನೂ ಇಲ್ಲ, ಎಲ್ಲ ಕಡೆ ಚೆನ್ನಾಗಿದ್ದಾವೆ ಅಂತ ನಮ್ಮ ಅಳಿಯ ಹೇಳ್ತಾ ಇದ್ದಾರೆ. ನೋಡಿ, ಅವರು ನೀರು ಹಾಕಿ ಸ್ಪ್ರೇನು ಮಾಡಿದ್ರೆ ಎಲ್ಲ. ಆಮೇಲೆ ಈ ಹೂವು ತೋರಿಸಿ ಹೇಳಿದೆ, ಒಣಗಿದ್ರೆ ಇವನ್ನ ಒಂಚೂರು ಎತ್ತಿಡಪ್ಪ ಅಂತ ಹೇಳಿ ಬಂದಿದ್ದೀನಿ. ಎತ್ತಿಟ್ಟಿದ್ದಾರೋ ಬಿಟ್ಟು ಅದು ಗೊತ್ತಿಲ್ಲ ನನಗೆ. ಹೋದರೂ ಪರವಾಗಿಲ್ಲ, ಬೀಜ ಸಿಗುತ್ತೆ. ಲಾಲ್ಬಾಗಲ್ಲಿ ಸೀನಿಯ ಬೀಜ ಸಿಗುತ್ತೆ. ಇದು ಇನ್ನೂ ಒಂಚೂರು ಒಣಗಬೇಕಾಗಿತ್ತು, ಆದ್ರೂ ಕಿತ್ಕೊಂಡೆ ನಾನು. ಸ್ವಲ್ಪ ಒಣಗಿದ್ರೂ ಒಂದೋ ಗಿಡ ಬಂದರೆ ಪರವಾಗಿಲ್ಲ ಅಂತ ಕಿತ್ಕೊಂಡು ನಾನು ಮನೇಲಿ ಒಂದು ತಟ್ಟೆಲಿ ಹಾಕಿ ಒಣಗಾಕಿಟ್ಟು ಬಂದಿದ್ದೀನಿ. ಅವು ಹೆಂಗಿದಾವೆ ಅಂತ ನೋಡಿಲ್ಲ. ಹೋದ್ಮೇಲೆ ಅವನ್ನೆಲ್ಲ ಗಮನಿಸ್ಕೋಬೇಕು, ಒಂದೊಂದೇ ಮಾಡಬೇಕು. ಮನೆ ಮಾತ್ರ ಅವರು ಕೆಲಸದವ್ರು ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಆವಾಗವಾಗ ಹೋಗಿ ಸ್ವಲ್ಪ ಧೂಳು ಗಿಡ ಜಾಡಿಸಿ ಮನೆ ನೀಟಾಗಿದೆ. ಮನೆ ಕೆಲಸ ಏನಿರಲ್ಲ ನನಗೆ. ಇನ್ನು ಹೋದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನಾನು ಗಾರ್ಡನ್ ಕೆಲಸ ನಿಧಾನವಾಗಿ ಒಂದೊಂದು ಮಾಡ್ತೀನಿ. ಫಸ್ಟ್ ಯಾವ್ಯಾವ ಗಿಡಗಳು ಚೆನ್ನಾಗಿದ್ವೋ, ಚೆನ್ನಾಗಿಲ್ಲದ್ವೋ, ಅಥವಾ ಆಗೋಗಿರೋದು, ಅದರ ಆಯುಷ್ಯ ಮುಗಿದಿರೋ ಅವೆಲ್ಲ ಕೇಳಬೇಕು. ಕಿತ್ಬಿಟ್ಟು ಎಲ್ಲ ಒಂದೊಂದೇ. ಆಮೇಲೆ ಭಾನುವಾರ ಒಂದಿನ ನಮ್ಮ ಅಳಿಯಂಗೆ ರಜೆ ಇರುತ್ತೆ. ಅವತ್ತು ಸ್ವಲ್ಪ ಅವರೇ ಕೆಲಸ ಜಾಸ್ತಿ ಮಾಡ್ತಾರೆ. ಈ ಭಾನುವಾರ ಹೋಗಿದ್ದೆ, ಆದರೆ ಮೇಲೆ ಹೋಗಲಿಲ್ಲ ನಾನು. ಮನೆ ಒಂಚೂರು ಕ್ಲೀನ್ ಮಾಡ್ಕೊಂಬಂದೆ. ಅವರು ಮೇಲೆ ಹೋಗಿ ನೀರು ಹಾಕಿ ಬಂದರು. ಸಾಯಂಕಾಲದವರೆಗೂ ಇದ್ಬಿಟ್ಟು ಬಂದಿದ್ದೀವಿ. ಅದೇ ಹೇಳಿದ್ನಲ್ಲ, ಮೇಲೆ ಹೋದರೆ ನನ್ನ ಕೈಲೇ ನೋಡಿ ಇರೋಕ್ಕಾಗಲ್ಲ, ಆಗಲೇ ಶುರು ಮಾಡ್ತೀನಿ ಅಂತ ಹೋಗಿಲ್ಲ. ನೋಡಿ, ಇದು ಅರಿಶಿನದ ಟಬ್ಬು. ನಾನು ಬೀನ್ಸ್ ಬೀಜ ಇಟ್ಟಿದ್ದೆ, ಬಂದಿದ್ದಾವೆ ನೋಡಿ ಮೊಳಕೆ ಬಂದಿದ್ದಾವೆ. ಇವು ಬಳ್ಳಿ ಥರ ಬಳ್ಳಿ ಬೀನ್ಸು ಅಂತೀವಲ್ಲ, ಆ ಥರದ್ದು. ನೆಕ್ಸ್ಟ್ ಹೋದಾಗ ಕೋಲ್ ಕಟ್ಟೋದು ಅದೆಲ್ಲ ಆದರೆ ವಿಡಿಯೋ ಮಾಡಿ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ಅವತ್ತು ಇಷ್ಟು ಸಿಕ್ತು. ನಮಸ್ತೆ. ಇನ್ನೊಂದು ವಿಡಿಯೋದ ಸಿಗ್ತೀನಿ.